ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿದವರಿಗೆ ಕರ್ತನ ಕೊಟ್ಟನ ಕೃಪೆಗಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ನಾವು ಕಳೆದ ವಾರದಿಂದ ಈ ವಾರದಿಂದ ನಾವು ಒಂದು ನಾಯಕತ್ವದ ವಿಚಾರವಾಗಿ ನಾವು ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದೇವೆ. ಮೋಶೆಯ ಜೀವಿತದಲ್ಲಿ ಯಾವ ರೀತಿಯಲ್ಲಿ ದೇವರು ನಾಯಕತ್ವಕ್ಕೆ ಸಿದ್ಧತೆ ಮಾಡಿದ್ರು, ಆತನು ನಾಯಕತ್ವವನ್ನ ಯಾವ ಸ್ಥಿತಿಯಲ್ಲಿ ನಾನು ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡಿದ್ದೋ ಆ ಒಂದು ಸ್ಥಿತಿಯಲ್ಲಿ ಪ್ರಾರಂಭ ಮಾಡದೆ ಕರ್ತನ ಚಿತ್ತಾನುಸಾರವಾಗಿ ಆತನು ಪ್ರಾರಂಭ ಮಾಡೋದಕ್ಕೆ ಕರ್ತನ ಸಹಾಯ ಮಾಡಿದ್ರು. ಹಲ್ಲೆಲೂಯಾ. ನೋಡ್ರಿ, ಯಾವುದೇ ಕಂಪನಿ ಆಗಿರ್ಬೋದು, ಇಂಟರ್ವ್ಯೂ ತಗೋತಾರೆ. ತಗೊಂಡ ನಂತರ ನಮಗೆ ಏನು ಜ್ಞಾನ ಇದೆ ಅಂತ ಅನ್ಕೊಂಡು ಅವ್ರು ತಿಳ್ಕೊತಾರೆ. ಅದನ್ನೇ ಇಂಟರ್ವ್ಯೂ ಅಲ್ಲಿ ಕ್ವಶನ್ ಕೇಳೋದು. ತದನಂತರ ಅವರಿಗೆ ಏನು ಬೇಕು ಅದರ ವಿಚಾರವಾಗಿ ಇವನಿಗೆ ಏನು ಗೊತ್ತಿದೆ ಅಂತ ತಿಳ್ಕೊತಾನೆ, ಎಷ್ಟು ಮಟ್ಟಕ್ಕೆ ಇವನಿಗೆ ಗೊತ್ತಿದೆ. ತದನಂತರ ಅದರ ಇವ್ಯಾಲ್ಯುಯೇಟ್ ಮಾಡಿ ಅದರಲ್ಲಿರುವಂತ ಉತ್ತಮವಾದ 2, 3, 10 ಜನ 50 ಜನ ಸೆಲೆಕ್ಟ್ ಮಾಡ್ತಾರೆ. ಅದರ ನಂತರ ಅವರಿಗೆ ಅರ್ಥವಾಗ್ತದೆ ಇವನಿಗೆ ಎಷ್ಟು ಜ್ಞಾನ ಇದೆ, ನಮ್ಮ ಕಂಪನಿಯಲ್ಲಿ ನಾವು ಉಪಯೋಗಿಸಿದ ಟೂಲ್ಸ್ ಬಗ್ಗೆ ಎಷ್ಟು ಜ್ಞಾನ ಇದೆ. ಆದ್ರೆ ಇವನಿಗೆ ಇಷ್ಟು ಜ್ಞಾನ ಇದ್ರೆ ಸಾಕಾಗೋದಿಲ್ಲ, ಅವನನ್ನ ಏನ್ ಮಾಡ್ಬೇಕು, ಬಂದು ಟ್ರೈನ್ ಅಪ್ ಮಾಡ್ಬೇಕು. ಹಲ್ಲೆಲೂಯಾ. ಟ್ರೈನ್ ಅಪ್ ಮಾಡಿ ಎಷ್ಟು 6 ತಿಂಗಳು 3 ತಿಂಗಳು ಕೋರಿಸಿ ಅವರು ಯಾವ ಟೂಲ್ ನಾವು ಯೂಸ್ ಮಾಡ್ತಾರೆ ಆ ಟೂಲ್ ನ ಅವರಿಗೆ ಕೊಟ್ಟು ಅದಕ್ಕಿರುವಂತ ಬೇಸಿಕ್ಸ್ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಪ್ರಾಕ್ಟಿಕಲ್ಸ್ ಆಗಿರ್ಬೋದು, ಈಗ ಆನ್ ಗೋಯಿಂಗ್ ಈಗ ಕಂಪನಿಯಲ್ಲಿ ಏನು ನಡೀತಾ ಇದೆ ಅಥವಾ ಆ ಅಂತರ್ಜಾಲದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಕಂಪನಿಯ ಸೆಕ್ಟರ್ ಅಲ್ಲಿ ಏನ್ ಟೆಕ್ನಾಲಜಿ ನಡೀತಿದೆಯೋ ಅದನ್ನ ಕಲಿಯುವಂತೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಪರಲೋಕ ರಾಜ್ಯಕ್ಕೆ ನಾವು ಒಬ್ಬೊಬ್ಬರು ಒಂದು ನಾಯಕರಾಗಬೇಕಾದ್ರೆ, ಪರಲೋಕ ರಾಜ್ಯದ ಪ್ರತಿನಿಧಿಯಾಗಿ ರಾಯಭಾರಿಯಾಗಿ ಈ ಲೋಕದಲ್ಲಿ ನಾವು ನಿಲ್ಲಬೇಕಾದರೆ ನಾವು ಅಲ್ಲಿರುವಂತ ಟ್ರೈನಿಂಗ್ ನಾವು ಪಡೆಯಲೇಬೇಕು. ಹಲ್ಲೆಲೂಯಾ. ಕೆಲವರನ್ನ ಟ್ರೈನಿಂಗ್ ಇಲ್ಲದೆ ಇಳಿಸ್ತಾರೆ, ಆದ್ರೆ ಕೆಲವರನ್ನ ಟ್ರೈನ್ ಮಾಡಿ ಇಳಿಸ್ತಾರೆ. ಅಬ್ರಹಾಮನು ಒಬ್ಬ ನಾಯಕನಾಗಿದ್ದು ಅದರ ಟ್ರೈನಿಂಗ್ ಪಡೆದಲ್ಲ, ಆತನು ಟ್ರೈನಿಂಗ್ ಇಲ್ಲದೆ ಆತನು ಪ್ರವೇಶ ಮಾಡ್ತಾನೆ. ಆದ್ರೆ ಮೋಶೆಯನ್ನು ನೋಡುವಾಗ ಆತನು ಟ್ರೈನಿಂಗ್ ಅನ್ನ ತದನಂತರ ಆತನು ತನ್ನ ನಾಯಕತ್ವಕ್ಕೆ ಕಾಲಿಡ್ತಾನೆ. ಯೆಹೋಶುವನಿಗೆ ಇನ್ನು ಡಬಲ್ ಟ್ರೈನಿಂಗ್, ಯಾಕಂದ್ರೆ ಮೋಶೆಯ ಜೊತೆ ಆತನು ಏನಂತ ಹೇಳ್ತಾರೆ ಕರ್ತನವನಿಗೆ, ಆತನಿಗೆ ಮೋಶೆ ಹೇಳಿದಂತ ಮಾತುಗಳನ್ನು ನೀನು ಕೈಗೊಂಡು ನಡೆಯುವವನು. ಯಾಕೆಂದ್ರೆ ಮೋಶೆ ಅವನಿಗೆ ಅನೇಕ ಪಾಠಗಳನ್ನ ಕಲಿಸಿಕೊಟ್ಟಿದ್ದಾನೆ. ಮೋಶೆಯ ಶಿಷ್ಯತ್ವದ ಕೆಳಗಡೆ ಆತನು ಬೆಳೆದಿದ್ದಾನೆ. ಅದಕ್ಕೋಸ್ಕರವಾಗಿ ಟ್ರೈನಿಂಗ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಆ ಒಂದು ಕಂಪನಿಯ ಪ್ರೋಟೋಕಾಲ್ಸ್ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮಗೆ ಗೊತ್ತಿರೋದಿಲ್ಲ. ನಾವು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತೇವೆ, ಅಥವಾ ಬೇರೆ ಟೂಲ್ಸ್ ಅನ್ನು ಯೂಸ್ ಮಾಡಿದ ರೀತಿಯಲ್ಲಿ ಇಲ್ಲಿ ಟೂಲ್ಸ್ ಅನ್ನು ಯೂಸ್ ಮಾಡಿದಾಗ ಅಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಅದಕ್ಕೋಸ್ಕರ ಆ ಕಂಪನಿ ಏನ್ ಮಾಡ್ತದೆ, ತೆಗೊಂಡು ಟ್ರೈನ್ ಅಪ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ದಿನಮಾನದಲ್ಲಿ ನಮ್ಮ ಸಭೆಯಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ವಿಶೇಷವಾಗಿ ಕರ್ತನು ಅನೇಕ ಜನರನ್ನು ಆರಿಸಿಕೊಳ್ಳುವಾಗ ಅವರನ್ನ ಟ್ರೈನ್ ಅಪ್ ಮಾಡಿ ಆತನ ಮುಂದೆ ತರೋದಕ್ಕೆ ಬಯಸ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ನಾಳೆ ದಿವಸ ಜನರ ಮುಂದೆ, ಸಭೆಯ ಮುಂದೆ, ಬೇರೆ ಸಭೆಗಳ ಮುಂದೆ ಅಥವಾ ಈ ಒಂದು ಸಮಾಜದ ಮುಂದೆ, ಈ ಒಂದು ಲೋಕದ ಜನರ ಮುಂದೆ ಕರ್ತನ ನಾಮ ಅವಹೇಳನಕ್ಕೆ ಗುರಿಯಾಗಬಾರದು ಮತ್ತು ಕರ್ತನ ನಾಮ ಮಹಿಮೆ ಹೊಂದಬೇಕು. ಅದಕ್ಕೋಸ್ಕರವಾಗಿ ಈ ಕಾರ್ಯಗಳು ನಡೀತಿದೆ. ಇವತ್ತಿನ ದಿವಸ ನಾವು 2 ರೀತಿಯ ಮೋಶೆಯ ನಾಯಕತ್ವನ ನೋಡಿದೀವಿ. ಮೊದಲ 40 ವರ್ಷಗಳ ನಾಯಕತ್ವ, ಆತನು ಐಗುಪ್ತ ದೇಶದಲ್ಲೇ ಇದ್ದೇ ನಾನು ನಾಯಕನಾಗತ್ತೆ ಹೊರಡುತ್ತಾನೆ. ಆವಾಗ ಅವನು ಸಕ್ಸಸ್ಫುಲ್ ನಾಯಕನಾಗೋದಿಲ್ಲ. ಆತನ ಅನೇಕ ಪಾಠಗಳನ್ನು ಕಲಿಯಿದೆ. ಆವಾಗ ದೇವರಿಗೆ ಗೊತ್ತು ಇವನಿಗೆ ಒಂದು ಟ್ರೈನಿಂಗ್ ರಿಕ್ವೈರ್ಡ್ ಇದೆ ಅಂತ ಅನ್ಕೊಂಡು, ಆ ಟ್ರೈನಿಂಗ್ ರಿಕ್ವೈರ್ಡ್ ಇದೆ ಅಂತ ಅನ್ಕೊಂಡು ಗೊತ್ತಾದಾಗ ಕರ್ತನ ಎಲ್ಲಿ ಕಳಿಸ್ತಾ ಇದ್ದಾರೆ, ಮಿದ್ಯಾನ್ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ರಾಜನ ಕಳಿಸ್ತಾ ಇಲ್ಲ. ಆತನ ಎಲ್ಲಾ ವಸ್ತ್ರ, ಎಲ್ಲ ಆಲೋಚನೆ, ಎಲ್ಲ ಒಂದು ವಿಚಾರಗಳನ್ನ ತೆಗೆದು ಹಾಕಿ ಅದನ್ನ ಪ್ರೊಫೆಷನ್ ಚೇಂಜ್ ಮಾಡಿ ಕುರುಬನ ಒಂದು ಪ್ರೊಫೆಷನ್ಗೆ ತರ್ತಾರೆ. ಹಲ್ಲೆಲೂಯಾ. ಆ ಒಂದು ಪ್ರೊಫೆಷನ್ಗೆ ಆತನನ್ನು ತಂದು ಆತನನ್ನ ಟ್ರೈನ್ ಅಪ್ ಮಾಡ್ತಾರೆ. ಈಗ ಪರ್ಫೆಕ್ಟ್ ಆಗಿರುವಂತ ಮೋಶೆ ಆತನು ಎಲ್ಲಿಗೆ ಹೋಗೋದಕ್ಕೆ ಹೊರಟಿದ್ದಾನೆ, ಐಗುಪ್ತ ದೇಶಕ್ಕೆ ಆತನ ನಾಯಕನಾಗಿ ಹೋಗೋದಕ್ಕೆ ಹೊರಟಿದ್ದಾನೆ. ಐಗುಪ್ತ ದೇಶದಲ್ಲಿ ಆತನು ಹೋಗ್ತಾನೆ. ಆತನ ದೇವರ ಬಲದಿಂದ ಆತನು ಫರೋಹನ ಮುಂದೆ ಮಾತಾಡ್ತಾನೆ. ಫರೋಹನಂತೆ ಮಾತಾಡಿದಾಗಲೂ ಕೂಡ ಆತನ ಬಾಯಿ ತೊದಲುತ್ತಿದ್ದರೂ ಕೂಡ
ದೇವರಾತ್ಮನ ಶಕ್ತಿ ಆತನನ್ನು ಆವರಿಸಿದಾಗ, ದೇವರಾತ್ಮನ ಬಲ ಆತನನ್ನು ಆವರಿಸಿದಾಗ, ದೇವರ ಶಕ್ತಿ ಅವನ ಆರಿಸಿದಾಗ, ಆ ಅಥಾರಿಟಿಯ ಮುಂದೆ, ಆ ಒಂದು ರಾಜ್ಯದ ಮುಂದೆ, ಆ ಒಂದು ದೇಶದ ಒಂದು ಸಿಂಹಾಸನದಲ್ಲಿ ಕೂತಿರೋ ರಾಜನ ಮುಂದೆ ಮಾತನಾಡದಲ್ಲಿ ಆತನು ಸ್ಟಾರ್ಟಿಂಗ್ ಅಲ್ಲಿ ಆತನು ಇವನ ಸಹಾಯವನ್ನ ಆರೋನನ ಸಹಾಯವನ್ನ ತೆಗೆದುಕೊಂಡ್ರು ಕೂಡ ಮುಂದೆ ಮುಂದೆ ಹೋಗ್ತಾ ಆತನ ಆರೋನನ ಸಹಾಯವನ್ನ ತೆಗೆದುಕೊಳ್ಳದೇ ಇರುವುದನ್ನು ನಾವು ಗಮನಿಸ್ತೇವೆ. ನೇರವಾಗಿ ಆತನ ದೇವರ ಜೊತೆಯೂ ಜನ ಜೊತೆಯೂ ಅಲ್ಲಿರುವಂತಹ 5 ಪ್ರದೇಶದ ವ್ಯಕ್ತಿಗಳ ಜೊತೆಯೂ ಫರೋಹನ ಜೊತೆಯೂ ಮಾತನಾಡೋದನ್ನು ನಾವು ನೋಡಿದ್ರೆ ಇದೇ ಸಾಧ್ಯವಾಯಿತು. ಆತನಿಗೆ ಸಿಕ್ಕಿದಂತ ದೇವರ ತರಬೇತಿ, ಅದೇ ರೀತಿಯಲ್ಲಿ ದೇವರ ಅಭಿಷೇಕ ಆತನನ್ನು ನಡೆಸಿದೆ ಎಂದು ನಾವು ನೋಡ್ತೇವೆ. ತದನಂತರ 10 ಬಾಧೆಗಳಲ್ಲಿ ನಡೆಯುತ್ತದೆ. ದೇವರು ತನ್ನ ಶಕ್ತಿಯನ್ನಲ್ಲಿ ಪ್ರಕಟ ಮಾಡ್ತಾನೆ. ಆದ ನಂತರ ಇಸ್ರೇಲರನ್ನ ಆ ಒಂದು ಸ್ಥಳವನ್ನು ದಾಟಿಸಿ ಆತನು ಒಂದು ಬೆಟ್ಟದ ಪ್ರದೇಶಕ್ಕೆ ಆತನು ಬರ್ತಾನೆ. ಬರುವಂತ ಸಂದರ್ಭದಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ಮೋಶೆಗೆ ಗೊತ್ತಿಲ್ಲ. ಈಗ ಯಾರ ಹತ್ರ ಕೇಳ್ಬೇಕು ಮುಂದೆ ಏನ್ ಮಾಡ್ಬೇಕು ಅಂತ? ದೇವರ ಬಳಿ ಕೇಳ್ಬೇಕು. ದೇವರ ಬಳಿ ಹೇಳ್ಬೇಕು ಅಂತಂದ್ರೆ ಆತನ ಬೆಟ್ಟ ಹತ್ತಿ ಏನ್ ಮಾಡ್ತಾ ಇದ್ದಾನೆ, ಅದರ ಹತ್ತಿ ಮೇಲೆ ಹೋಗ್ತಾ ಇದ್ದಾನೆ. ಮೇಲೆ ಹೋದಂತ ಸಂದರ್ಭದಲ್ಲಿ ನಾಯಕತ್ವಕ್ಕೆ ಕುಂದು ಬರುವಂತ ಕಾರ್ಯವನ್ನು ನಡೆಯುತ್ತೆ. ನಾಯಕತ್ವದಲ್ಲಿ ತಪ್ಪುವಂತ ಕಾರ್ಯವನ್ನು ನಡೆಯುತ್ತೆ. ಏನ ಕಾರ್ಯ ನೋಡುವಾಗ ಮೋಶೆ 40 ದಿವಸಗಳ ಕಾಲ ಆ ಒಂದು ಬೆಟ್ಟದಲ್ಲಿದ್ದಾನೆ. ಎಷ್ಟು ದಿವಸಗಳು ಆಗಿದೆಯೋ, 40 ದಿವಸಗಳಲ್ಲಿ ಎಷ್ಟು ದಿವಸಗಳು ಮೋಶೆ ಅಲ್ಲಿದ್ದಾನೆ ಗೊತ್ತಿಲ್ಲ. ಇವರು ಕಾಯ್ತಾ ಇದ್ದಾರೆ ಕೆಳಗಡೆ, ಬೆಟ್ಟದ ಕೆಳಗಡೆ ಕುಳಿತುಕೊಂಡು. ಇನ್ನೂ ಮೋಶೆ ಬಂದಿಲ್ಲ. ಅದಕ್ಕೆ ಇವರು ಅಂದುಕೊಳ್ತಾರೆ ಮೋಶೆಯನ್ನ ಯಾವುದೋ ಒಂದು ಕಾಡು ಪ್ರಾಣಿ ತಿಂದಿರ್ಬೋದು, ಅಥವಾ ಮೋಶೆಯನ್ನು ಬರೋದಿಲ್ವೋ ಏನೋ, ಸತ್ತೇ ಹೋದ್ನೋ ಏನೋ ಅಂದುಕೊಂಡು ಏನ್ ಮಾಡ್ತಾರೆ, ವಿಮೋಚನ ಕಾಂಡ 32ನೇ ಅಧ್ಯಾಯಕ್ಕೆ ನಾವು ಬರೋಣ. ವಿಮೋಚನ ಕಾಂಡ 32ನೇ ಅಧ್ಯಾಯಕ್ಕೆ ಬರುವಾಗ ಏನನ್ನ ಹೇಳ್ತಾ ಇದ್ದಾರೆ, ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರೇಲರು ನೋಡಿ ಆರೋನನ ಬಳಿ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಆ ಮೋಶೆಯು ಏನಾದರೂ ಗೊತ್ತಿಲ್ಲ ಎಂದು ಹೇಳಿದರು. ಮೋಶೆ ಇಲ್ಲ. ಮೋಶೆ ಜಾಗದಲ್ಲಿ ಯಾರ ಜೊತೆ ಈ ಜನ ಮಾತಾಡ್ತಿದ್ದಾರೆ? ಆರೋನ ಜೊತೆ ಮಾತಾಡ್ತಿದ್ದಾರೆ. ಆ ಐಗುಪ್ತ ದೇಶ ಹೋದಾಗ್ಲೂ ಕೂಡ ಮೋಶೆ ನಾಯಕ, ಇನ್ಚಾರ್ಜ್ ನಾಯಕ ಯಾರಿದ್ದು? ಆರೋನ ಇದ್ದು. ಈಗಲೂ ಕೂಡ ಇನ್ಚಾರ್ಜ್ ನಾಯಕ ಯಾರಿದ್ದಾರೆ? ಆರೋನ ಇದ್ದಾನೆ. ಆರೋನ ಬಳಿ ಬರ್ತಾ ಇದ್ದಾರೆ. ಅವರು ಬಂದಿಗೆ ಏನು ಕೇಳ್ತಾ ಇದ್ದಾರೆ, ನಮ್ಮ ನಾಯಕ ಅಂತ ಅಂದುಕೊಂಡಿದ್ದವನು ಈಗ ನಮ್ಮ ಮಧ್ಯದಲ್ಲಿ ಇಲ್ಲ, ಅವನೆಲ್ಲೋ ನಮ್ಗೆ ಗೊತ್ತಿಲ್ಲ, ಅವನ ಅಡ್ರೆಸ್ಸೇ ಇಲ್ಲ, ಅವನ್ ದೇವ್ರ ಹತ್ರ ಮಾತು ಕೇಳ್ಕೊಂಡು ಬರ್ತೀನಿ ಅನ್ಕೊಂಡು ಹೋಗಿದ್ದಾನೆ, ಇನ್ನೂ ಕೂಡ ಬಂದಿಲ್ಲ. ಇನ್ನೂ ಕೂಡ ಮನಸ್ಸಿನಲ್ಲಿ ಬೇರೆ ಮಾತುಗಳು, ಅವನಿಗೆ ಜವಾಬ್ದಾರಿ ಇಲ್ವಾ? ನಮ್ಮನ್ನು ಇಷ್ಟೆಲ್ಲ ಕರ್ಕೊಂಡು ಬಂದು ಈ ಒಂದು ಬೆಟ್ಟದ ಆ ಬದಿಯಲ್ಲಿ ನನ್ನನ್ನು ಬಿಟ್ಟಿದ್ದಾನಲ್ಲ, ಅವನಿಗೆ ನಾಯಕತ್ವದ ಬಗ್ಗೆ ಅವನಿಗೆ ಏನ್ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಕೇಳುವ ಮಾತುಗಳು ಬಾಯಲ್ಲಿ ಬಂದಿರಬಹುದೋ ಏನೋ. ಆದ್ರೆ ಸತ್ಯವೇದದಲ್ಲಿ ದೇವರು ಆ ರೀತಿಯಲ್ಲಿ ಜನರ ಬಗ್ಗೆ ಆರೋಪವನ್ನಾಗಿ ಬರೆಸಿ ದೇವರುಗಳನ್ನು ಮಾಡಿಕೊಡು ಏನಂತ ಹೇಳ್ತಾ ಇದ್ದಾರೆ. ಈಗ ಯಾವುದೋ ಒಂದು ದೇವರಿದ್ದಾರೆ, 10 ಬಾಧೆಗಳು ನಡೆಯಿತು, ಕೆಂಪು ಸಮುದ್ರ ಇಬ್ಬಾಗ ಆಯ್ತು, ಎಲ್ಲ ಆಯ್ತು. ಈಗ ಆ ದೇವರ ಒಂದು ಶಕ್ತಿ ನಾವು ಕಾಣ್ತಾ ಇಲ್ಲ. ಈಗ ಆ ದೇವರನ್ನು ನಾವು ಕಾಣಬೇಕು. ಈಗ ಆ ದೇವರು ನೋಡ್ಬೇಕು. ಈಗ ಆ ದೇವರು ನಮ್ಮನ್ನ ನಡೆಸಬೇಕು. ಅಂದ್ರೆ ಅವರು ಜಯಘೋಷ ಮಾಡುತ್ತಾ ಕುಣಿಯುತ್ತಾ ಎಲ್ಲರೂ ಬಂದ್ರು. ಆ ಜಯಘೋಷ ಕುಣಿಯುತ್ತಾ ಬಂದಿದ್ದನ್ನ ಸ್ಟಾಪ್ ಮಾಡೋದಕ್ಕೆ ಇಷ್ಟ ಇಲ್ಲ. ಈಗ ಇನ್ನೂ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ತಾ ಇದ್ದಾರೆ, ಕರ್ಕೊಂಡು ಬಂದ ಮೋಶೆಯು ಏನಾದ್ರೂ ಗೊತ್ತಿಲ್ಲ. ಅದಕ್ಕೆ ಆರೋನನು ನೋಡ್ರಿ, ಈ ಇನ್ಚಾರ್ಜ್ ಅಲ್ಲಿರುವಂತ ಲೀಡರ್ ಎಂತ ಒಂದು ತಪ್ಪನ್ನ ಮಾಡ್ತಾನೆ, ಎಂತ ಒಂದು ನಿರ್ಧಾರವನ್ನ ಕೈಗೊಳ್ತಾನೆ ಅಂತಂದ್ರೆ, ಅದಕ್ಕೆ ಆರೋನನು, ನಿಮ್ಮ ಹೆಂಡರು, ಗಂಡ ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಇವನು ಎಲ್ಲಿಂದ ಈ ಒಂದು ಡಾಕ್ಟರ್ನ ತೆಗೆದುಕೊಂಡು ಬಂದ ಅಂತ ಗೊತ್ತಿಲ್ಲ, ಎಲ್ಲಿಂದ ಈ ಒಂದು ಸುವಾರ್ತೆಯನ್ನು ತೆಗೆದುಕೊಂಡು ಬಂದ ಗೊತ್ತಿಲ್ಲ, ಎಲ್ಲಿಂದ ಈ ಬೋಧನೆಯನ್ನು ಪಡೆದುಕೊಂಡ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಇವನು ಐಗುಪ್ತ ದೇಶದಲ್ಲಿದ್ದಾಗ ಈ ಕಾರ್ಯಗಳು ನಡೀತಾ ಇದ್ವು. ಯಾಕಂದ್ರೆ ಆರೋನ ಇದ್ದಿದ್ದು ಎಲ್ಲಿ? ಅದನ್ನು ಐಗುಪ್ತ ದೇಶದಲ್ಲಿದ್ದ. ಮೋಶೆ ಮಾತ್ರ ಮಿದ್ಯಾನ್ ದೇಶಕ್ಕೆ ಬಂದಿದ್ದು, ದೇವರ ಒಂದು ಸಂದರ್ಶನವನ್ನು ಹೊಂದಿದ್ದು. ಮೋಶೆಗೆ ದೇವರು ಆ ಆರೋನನ್ನ ಅಣ್ಣನಾಗಿದ್ದ ಅಲ್ವಾ, ಆತನನ್ನ ಪಕ್ಕದಲ್ಲಿ ನೇಮಿಸಿದನಷ್ಟೇ. ಆದ್ರೆ ಆತನಿಗೆ ಪರ್ಸನಲ್ ಒಂದು ಸಂದರ್ಶನ ಇಲ್ಲ, ದೇವರ ಜೊತೆ ಆ ಒಂದು ನಿಕಟವಾದ ಸಂಬಂಧ ಇಲ್ಲ.
ಸೊ ಅದಕ್ಕೋಸ್ಕರವಾಗಿ ಆರೋನ ಏನ್ ಮಾಡ್ತಾ ಇದ್ದಾನೆ, ನಿಮ್ಮ ಹೆಂಡರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಳ್ಳುವ ಚಿನ್ನದ ಮುರುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ ಜನರೆಲ್ಲರ ತಮ್ಮ ಕಿವಿಗಳಲ್ಲಿದ್ದ ಚಿನ್ನದ ಮುರುಗಳನ್ನು ಕಿತ್ತು ಆರೋನನ ಬಳಿಗೆ ತಂದುಕೊಟ್ಟರು. ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನ ಉಳಿಯಿಂದ ರೂಪಿಸಿ. ಇದನ್ನು ಗಮನಿಸಬೇಕು, ಯಾಕಂದ್ರೆ ಮತ್ತೆ ಪುನಃ ಮಾತಾಡ್ತಾನೆ ಇದ್ರ ವಿಚಾರವಾಗಿ. ಆರೋನ ಉಳಿಯಿಂದ ಅವನೇ ರೂಪಿಸ್ತಾನೆ. ರೂಪಿಸಿ ಎರಕ ವಹಿಸಲಾಗಿ ಅವರು ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿದರು. ಹಲ್ಲೆಲೂಯಾ. ಯಾಕಂದ್ರೆ ಆರೋನಿಗೆ ಯಾರು ಕರ್ಕೊಂಡ್ ಬಂದಿದ್ರು ಅಂದ್ರೆ ಗೊತ್ತಿಲ್ಲ, ಯಾರು ನಮ್ಮ ಜೊತೆ ಇದುವರೆಗೆ ಮಾತಾಡ್ತಿದ್ರು ಅಂದ್ರೆ ಗೊತ್ತಿಲ್ಲ, ಯಾರನ್ನ ನಾವು ದೇವರು ಅಂತ ಕರಿಬೇಕು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ತಾನೇ ಕುಣಿಗೆ ಬಿದ್ದಿದ್ದಲ್ಲದೆ ಇನ್ನೊಬ್ಬರನ್ನು ಕುಣಿಗೆ ಬೀಳಿಸ್ತಾ ಇದ್ದಾನೆ. ಸೇವಕರು ಕೆಲವು ಬಾರಿ ಕೆಲವರಿಗೆ ಕೆಲವು ಕೆಲಸಗಳನ್ನ ಕೊಡ್ತಾರೆ. ಸೇವಕರು ಇನ್ಚಾರ್ಜ್ ಅಂತ ಅನ್ಕೊಂಡು ಕೊಡ್ತಾರೆ. ಆವಾಗ ನಾವು ಯಾವ ರೀತಿಯಲ್ಲಿ ಜನರನ್ನ ನಡೆಸ್ತೇವೆ ಬಹಳ ಇಂಪಾರ್ಟೆಂಟ್. ಆವಾಗ ನಮ್ಮ ಜೀವಿತ, ನಮ್ಮ ಮಾತುಗಳು ಬೇರೆಯವ್ರನ್ನ ದಾರಿ ತಪ್ಪಿಸುವ ಜಾಗಕ್ಕೆ ತೆಗೆದುಕೊಂಡು ಹೋಗೋದಾದ್ರೆ ನಾವು ಆರೋನನ ತಪ್ಪನ್ನ ಮಾಡಿರುತ್ತೇವೆ. ಅದಕ್ಕೋಸ್ಕರವಾಗಿ ಕರ್ತನೆ ಹೇಳ್ತಾ ಇದ್ದಾನೆ ಇವತ್ತಿನ ದಿವಸ, ಆರೋನ ರೀತಿಯಲ್ಲಿ ನೀವು ನಾಯಕತ್ವವನ್ನು ನಿಭಾಯಿಸುವಾಗ ತಪ್ಪಿ ಹೋಗಬೇಡ್ರಿ. ಅದಕ್ಕೋಸ್ಕರವಾಗಿ ಸೇವಕರಿಗೆ ಮಾತ್ರ ಪರ್ಸನಲ್ ಎನ್ಕೌಂಟರ್ ಇರಬಾರದು, ನಿಮಗೂ ಕೂಡ ದೇವರ ಪರ್ಸನಲ್ ಎನ್ಕೌಂಟರ್, ಆ ಒಂದು ನಿಕಟವಾದ ಸಂಬಂಧ ಇರಬೇಕು. ಹಲ್ಲೆಲೂಯಾ. ಆ ಪ್ರಕಟಣೆ ಇದ್ದರೆ ಮಾತ್ರವೇ ನೀವು ಕೂಡ ಸೇವಕರು ಹೊಂದಿದ ಪ್ರಕಟಣೆ ನನಗೂ ಬೀಳಲಿ ಎಂದು ಕೇಳುವಾಗ ಕರ್ತನು ಕೊಡುವ ಚೆನ್ನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನು ಆತನು ಇಲ್ಲದಿರುವಂತಹ ಸಂದರ್ಭದಲ್ಲಿ ಅಪೊಸ್ತಲರು ಈ ಲೋಕದಲ್ಲಿ ಇದ್ದರು. ಅವರ ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದಂತ ಸಂದರ್ಭದಲ್ಲಿ ಏನೇನೋ ಕಾರ್ಯಗಳನ್ನ ಮಾಡೋದು. ಒಬ್ಬ ಹೇಳ್ದ, ನಾನು ಮೀನ್ ಹಿಡಿಯಕ್ಕೆ ಹೋಗ್ತೀನಿ, ನಾವು ಬರ್ತೀವಿ ಅಂತ ಅನ್ಕೊಂಡು ಹೋದ್ರು. ತದನಂತರ ಕೆಲವರು ಹೇಳಿದ್ರು, ನಮ್ಮನ್ನ ಯಹೂದ್ಯರು ನಮ್ಮನ್ನ ಕೊಂದು ನಾಶ ಮಾಡ್ತಾರೆ, ನಾವೆಲ್ಲೂ ಹೋಗೋದು ಬೇಡ, ನಾವು ಬಾಗಿಲು ಹಾಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿದ್ರು. ಇನ್ನೊಬ್ಬ ಹೇಳಿದ, ನಾನು ಯೇಸು ಕ್ರಿಸ್ತನನ್ನು ನೋಡೇ ಇಲ್ಲ, ನಾನು ಆತನ ಬೆರಳಿನಲ್ಲಿ ಕೈ ಇಡದೆ, ಗಾಯಗಳ ಮೇಲೆ ಕೈ ಇಡದೆ ನಾನು ಅದನ್ನು ನಂಬೋದೇ ಇಲ್ಲ ಅಂತ ಹೇಳಿದ. ಇನ್ನೊಬ್ಬ ಹೇಳ್ತಾನೆ, ನಮಗೆ ನೀನು ತಂದೆಯನ್ನು ತೋರಿಸು, ಅಷ್ಟು ಸಾಕು ಅಂತ ಅನ್ಕೊಂಡು ಹೇಳ್ತಾನೆ. ಈ ರೀತಿಯ ಮೆಂಟಾಲಿಟಿ ಇದ್ದಂತ, ಈ ರೀತಿಯ ಬೋಧನೆಗಳನ್ನ ತಮ್ಮ ಮನಸ್ಸಿನಲ್ಲಿ ಬೇರೂರಿಸಿಕೊಂಡಿದ್ದಂತ ಶಿಷ್ಯರು ಪರಿಶುದ್ಧಾತ್ಮನ ಅಭಿಷೇಕ ಆ ಪಂಚಶತಮದ ದಿನದಲ್ಲಿ ಅವರಿಗಾದಾಗ ಅವರು ಸತ್ಯ ಸುವಾರ್ತೆಯನ್ನ ಸಾರುವಂತೆ ಕರ್ತನು ಅವರನ್ನ ನಿಲ್ಲಿಸಿದರೆಂದು ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಬೇರೆ ನಮ್ಮ ಸುವಾರ್ತೆ ಎಂದಿಗೂ ಬದಲಾಗಬಾರದು. ನಮ್ಮ ಮೂಗಿನ ನೇರಕ್ಕೆ ದೇವರ ವಾಕ್ಯವನ್ನು ನಾವು ಬದಲಾಯಿಸಿಕೊಡು. ನಮ್ಮ ಹಿಂದೆ ಬರುವಂತ ಜನರು, ನಾವು ಒಂದು ವೇಳೆ ದಾರಿ ತಪ್ಪಿದ್ರು ನಮ್ಮನ್ನ ನಾವು ಸರಿಪಡಿಸಿಕೊಳ್ಳಬಹುದು. ನಮ್ಮ ಹಿಂದೆ ಬರುವಂತ ಜನರು, ನೀವು ಕರೆದುಕೊಂಡು ಬಂದಂತ ವಿಶ್ವಾಸಿಗಳು ನಿಮ್ಮನ್ನು ನೋಡ್ತಾ ಇರ್ತಾರೆ. ನೀವು ಕರೆದುಕೊಂಡಂತ ನೀವು ಸಭೆಯ ಹಿರಿಯರು ಅಥವಾ ನೀವು ಪ್ರಾರ್ಥನೆ ಮಾಡುವವರು, ನೀವು ಅನೇಕ ಸ್ಥಾನಗಳಲ್ಲಿ ನೀವು ಆ ಸಭೆಯಲ್ಲಿ ಅಲಂಕರಿಸುವಾಗ ನಿಮ್ಮನ್ನ ಗಮನಿಸ್ತಾ ಇರ್ತಾರೆ. ನೀವು ತಪ್ಪು ಹೋದ್ರೆ ನೀವು ಒಂದನ್ನು ತಿಳಿದುಕೊಳ್ಳಬೇಕು, ನಿಮ್ಮ ಹಿಂದೆ ಇರುವವರು ಅವರು ತಪ್ಪಿ ಹೋಗಿದ್ದಾರೆ. ಅದಕ್ಕೆ ನೋಡ್ರಿ, ಆರೋನನು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ಎರಡನೇ ತಪ್ಪನ್ನ ಮಾಡ್ತಾ ಇದ್ದಾನೆ. ಮೊದಲನೇ ತಪ್ಪು ಅವರ ಮುರುಗಳನ್ನೆಲ್ಲ ಕರೆದುಕೊಂಡು ಬಂದ, ಎರಡನೇದಾಗಿ ಅದನ್ನು ಆ ವಿಗ್ರಹವನ್ನು ಮಾಡದ, ತದನಂತರ ಅದನ್ನ ಏನ್ ಮಾಡ್ದ, ಅದಕ್ಕೆ ಯಜ್ಞವೇದಿಯನ್ನು ಸಿದ್ಧ ಮಾಡ್ದ. ಯಜ್ಞವೇದಿಯನ್ನು ಅದಕ್ಕೆ ಸಿದ್ಧ ಮಾಡಿ ಯಾರಿಗೆ ಹೇಳ್ದ, ಯೆಹೋವನಿಗೆ ಉತ್ಸವವಾಗಬೇಕೆಂದ್ರೆ ಯಾರು ಯೆಹೋವ? ಈಗ ಬಸವನೇ ಯೆಹೋವ. ಈಗ ಯಾಕೆಂದ್ರೆ ಮನುಷ್ಯನಿಗೆ ಏನ್ ಅಭ್ಯಾಸ ಆಗಿದೆ ಅಂದ್ರೆ ಕಣ್ಣಿಗೆ ಕಂಡಿದ್ದನ್ನು ಮಾತ್ರ ನಂಬ್ತಾನೆ. ಇದೇ ಸಮಸ್ಯೆ. ಕಣ್ಣಿಗೆ ಕಂಡಿದ್ದನ್ನ ಮಾತ್ರ ನಂಬ್ತಾನೆ. ಈ ಕಣ್ಣಿಗೆ ಕಂಡದನ್ನ ನಂಬೋರಿದಾರಲ್ಲ, ಅವ್ರು ಬೇಗ ಮೋಸ ಹೋಗ್ತಾರೆ. ಯಾವಾಗ ನಮಗೆ ಜ್ಞಾನ ಇದು ಕಣ್ಣಿಗೆ ಕಾಣದೇ ಇರುವುದನ್ನ ನಾವು ಇದೆ ಎಂದು ನಂಬುತ್ತೇವೋ ಅದೇ ನಿಜವಾದ ನಂಬಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಆಮೇಲೆ ಎದ್ದು ಕುಣಿದಾಡಿದರು.
ಅಟ್ ದ ಲಾಸ್ಟ್ ಏನ್ ಮಾಡ್ಬೇಕಿತ್ತು ಅವರಿಗೆ? ಕುಣಿಬೇಕೀಗ. ಇಂದಿನ ಆರಾಧನೆಗಳಲ್ಲಿ ಬೇರೆ ವರ್ಷಿಪ್ ಲೀಡರ್ಸ್ ನೀವು ಆಲೋಚನೆ ಮಾಡೋದಾದ್ರೆ ಅಲ್ಲಿ ಯಾವುದೇ ರೀತಿಯ ಆರಾಧನೆ ಕಾರ್ಯ ನಡೀತಾ ಇಲ್ಲ. ಅಲ್ಲಿ ಅವರು ವಿಶ್ವಾಸಿಗಳ ಮುಖಕ್ಕೆ ಮುಖ ನೋಡಿಕೊಂಡು ಯಾವ ರೀತಿಯಲ್ಲಿ ನಾವು ಲೋಕದಲ್ಲಿ ಡಿಜೆ ಡ್ಯಾನ್ಸ್ ಮಾಡ್ತಾ ಇದ್ವೋ ಅದೇ ರೀತಿಯ ಡಿಜೆ ಡ್ಯಾನ್ಸ್ಗಳು ನಡೀತಾ ಇದ್ದಾವೆ. ದೇವರಾದ್ರೆ ನಮಗೆ ಡಿಜೆ ಡ್ಯಾನ್ಸ್ಗಳನ್ನು ನಡೆಸೋದಕ್ಕೆ ನಮ್ಗೆ ಹೇಳ್ತಾ ಇಲ್ಲ. ನೋಡಿ, ದೇವರ ಆತ್ಮ ಪ್ರೇರೇಪಿತರಾಗಿ ಒಬ್ಬ ವ್ಯಕ್ತಿ ಆರಾಧನೆ ಮಾಡುವಾಗ ಅವನ ಬಾಡಿ ಆಟೋಮ್ಯಾಟಿಕಲಿ ದೇವರ ಜೊತೆ ಕನೆಕ್ಷನ್ ಆದಾಗ ಅದು ನೃತ್ಯಕ್ಕೆ ತಿರುಗುತ್ತೆ, ಕೊಂಡಾಟಕ್ಕೆ ತಿರುಗುತ್ತೆ, ಆತನನ್ನು ಹೊಗಳುವಾಗ ತಿರುಗುತ್ತೆ. ನಾವು ಯಾಕೆ ಅವರನ್ನು ಇನ್ಸ್ಟ್ರಕ್ಟ್ ಮಾಡಿ ನಿನಗೆ ಕೈ ಎತ್ತು, ಸ್ಟೆಪ್ ಮಾಡು, ಚಪ್ಪಾಳೆ ಹೊಡ್ಲಿಕ್ಕೆ ಇದನ್ನು ಹೇಳ್ತೀವಿ. ಆದ್ರೆ ಏನು ಸ್ಟೆಪ್ ಮಾಡಿಸಿ ಇದನ್ನು ಕೈ ಎತ್ತಿ ಕುಣಿಯಿರಿ ಅನ್ನುವ ರೀತಿಯಲ್ಲಿ ಹೇಳುವಂಥದ್ದು ಅದು ಕೋರಿಯೋಗ್ರಫಿ. ಅದು ನಾವು ಒಂದನ್ನು ತಿಳಿದುಕೊಳ್ಳಬೇಕು. ದಾವಿದನ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತೀವಿ ಅಂತ ಅನ್ಕೊಂಡು ಕೋರಿಯೋಗ್ರಫಿ ಮಾಡಿ ಡ್ಯಾನ್ಸ್ ಮಾಡಿದಂತ ಡ್ಯಾನ್ಸ್ ಅಲ್ಲ ದಾವಿದನ ಡ್ಯಾನ್ಸ್. ಕೋರಿಯೋಗ್ರಫಿ ಮಾಡಿ ನೃತ್ಯವನ್ನ ಮಿಕಾಲನ ಮುಂದೆ ಒಳಗಡೆ ತನ್ನ ಆಸ್ಥಾನದಲ್ಲಿ ಕಲಿತು ತದನಂತರ ಆ ಕೋರಿಯೋಗ್ರಫಿಯನ್ನ ರೋಡಲ್ಲಿ ಮಾಡಿದಂತ ಡ್ಯಾನ್ಸ್ ಅಲ್ಲ ಅದು. ವಿದೌಟ್ ಕೋರಿಯೋಗ್ರಫಿ ಆತನ ದೇಹದಲ್ಲಿ ಪರಿವೇ ಇಲ್ಲದೆ ಆತ್ಮ ಪರವಶನಾಗಿ ಕುಡಿದಂತ ಆ ಒಂದು ನೃತ್ಯ ಯಾವ್ದಾಗಿತ್ತು? ದಾವಿದನ ನೃತ್ಯ ಆಗಿತ್ತು. ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಈ ನೃತ್ಯ ಇಲ್ಲ ಅಂತಂದ್ರೆ ಏನಾದ್ರೂ ಜನ ಸುಮ್ಮನಿದ್ರೆ ಅವರಿಗೆ ವರ್ಷಿಪ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದಾರೆ? ಸ್ಟೆಪ್ಸ್ ಗಳನ್ನ ಹೇಳ್ಕೊಡ್ತಾರೆ. ಆದ್ರಿಂದಲೇ ಏನಾಗ್ತಿದೆ ಅಂದ್ರೆ ಜನರಲ್ಲಿ ಆತ್ಮಕತೆ ಕಳೆದುಕೊಂಡಿದೆ, ಡ್ಯಾನ್ಸ್ ಮಾತ್ರ ಇದೆ. ಅದಕ್ಕೋಸ್ಕರವಾಗಿ ಇಲ್ಲಿ ನೋಡ್ರಿ, ಕುಣಿತಕ್ಕೆ ಅಲ್ಲಿ ಪ್ರಾಮುಖ್ಯತೆ ಕೊಡಲಾಗ್ತಿದೆ. ಇಷ್ಟೆಲ್ಲ ಆಯ್ತು. ಆ ನಂತರ ಮೋಶೆ ಕರ್ತನು ಕೆಳಗಡೆ ಬರ್ತಾನೆ. ಮೋಶೆ ಅಲ್ಲ, ದೇವರು ಹೇಳ್ತಾರೆ, ನೋಡು ನೀನು ಪಾಳೆಯದಲ್ಲಿ ಏನ್ ಸೌಂಡ್ ಬರ್ತಾ ಇದೆ? ಜನರು ನನ್ನನ್ನು ಬಿಟ್ಟು ಬೇರೆಯವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಈಗ ನೀನು ಹೋಗು ಕೆಳಗಡೆ ಅಂತ ಅನ್ಕೊಂಡು ಹೇಳಿದಾಗ ಅವನು ಕೆಳಗಡೆ ಇಳಿದು ಬರ್ತಾ ಇದ್ದಾನೆ. ಇಳಿದು ಬಂದು 40 ದಿವಸಗಳ ಕಾಲ ರಾತ್ರಿ ಹಗಲು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಆ ಒಂದು ವಾಕ್ಯವನ್ನು ಪಡೆದುಕೊಂಡು ಬರುತ್ತಿರುವಂತಹ ಮೋಶೆಗೆ ನೋಡುವಂತ ದೃಶ್ಯ ಏನು? ಜನರು ತಾನು ಆ ಒಂದು ಕಷ್ಟಪಟ್ಟು ಕರೆದುಕೊಂಡು ಬಂದು ನಾನು ಸೇವಿಸುವ ದೇವರನ್ನ ಬಿಟ್ಟು ಬೇರೆ ಎಲ್ಲಾ ವಿಚಾರಗಳನ್ನ ಮಾಡ್ತಾ ಇದ್ದಾರೆ. ಒಬ್ಬ ನಾಯಕನಿಗೆ ದುಃಖ ಯಾವ ವಿಚಾರ ಎಲ್ಲ ರೆಡಿ ಮಾಡಿ ಎಲ್ಲ ಸಿದ್ಧ ಮಾಡಿ ಇದ್ದಾಗ ತನಗೆ ಅಸಿಸ್ಟೆಂಟ್ ಆಗಿದ್ದವನು ಈ ರೀತಿಯ ಕಾರ್ಯಗಳನ್ನ ಮಾಡಿದಾಗ ಎಷ್ಟು ದುಃಖ ಆಗುತ್ತಲ್ಲ. ಹಿಂಗೆ ಒಂದು ಘಟನೆ ನಡೀತು. ಇದೇ ಹಾಸನ ಪಟ್ಟಣದಲ್ಲಿ ಒಬ್ಬರು ಸೇವಕರು ಅಮೆರಿಕದಿಂದ ಬಂದಿದ್ರು. ಅವರು ಇಲ್ಲಿ ಒಂದು ಮಿನಿಸ್ಟ್ರಿಯನ್ನ ಡೆವಲಪ್ ಮಾಡಬೇಕು ಅಂತ ಅನ್ಕೊಂಡು ಪ್ರಯತ್ನ ಪಟ್ಟರು. ಅದು ಸ್ವಲ್ಪ ದಿನಗಳ ಕಾಲ ನಡೀತು, ಆದ ಮೇಲೆ ನಡೀಲಿಲ್ಲ. ಇವರು ಇಲ್ಲಿ ಬಂದಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಅಸಿಸ್ಟೆಂಟ್ ಇನ್ಚಾರ್ಜ್ ಯಾರು ಕೊಟ್ಟಿದ್ರು ಅವನೇನು ಮಾಡಬಿಟ್ಟ, ಅವನು ಪ್ರತಿ ಭಾನುವಾರ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಇದರಲ್ಲಿ ದೇವರ ವಾಕ್ಯವನ್ನು ಸಾರ್ತಾ ಇದೆ, ಎಲ್ಲ ಆಯ್ತು. ತದನಂತರ ಏನಾಯ್ತು, ಇವರು ಬರೋದು ಡಿಲೇ ಆಗುದನ್ನು ನೋಡಿ, ಯಾವ ರೀತಿಯಲ್ಲಿ ಮೋಶೆ ಬರೋದು ಡಿಲೇ ಆಗೋದನ್ನು ನೋಡಿ ಆರೋನ ಏನೋ ಮಾಡನ್ನ ಅಲ್ಲಿ, ಅದೇ ರೀತಿಯಲ್ಲಿ ಈ ಸೇವಕರು ಭಾರತ ದೇಶದಿಂದ ಅಮೆರಿಕ ಹೋಗೋದಕ್ಕೆ ಡಿಲೇ ಆದಾಗ ಅವನೇನ್ ಮಾಡ್ತಾನೆ, ಅಲ್ಲಿರುವಂತ ವಿಶ್ವಾಸಗಳನ್ನ ಎಲ್ಲರನ್ನ ಕಂಟ್ರೋಲ್ ತೆಗೆದುಕೊಂಡು ಏನ್ ಮಾಡ್ತಾನೆ, ತಾನೇ ನಾಯಕನಾಗಿ ನಿಲ್ತಾನೆ. ಇವರೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ರಿಟರ್ನ್ ಹೋಗ್ತಾರೆ. ಚರ್ಚ್ ಇವ್ರ ಕೈಯಲ್ಲಿ ಇಲ್ಲ. ಎಲ್ಲ ಸೇವಕರು ಯಾರನ್ನ ಕರೀತಾ ಇದ್ದಾರೆ? ಆ ಇನ್ಚಾರ್ಜ್ ಆಗಿದ್ನಲ್ಲ ಅವನನ್ನು ಕರೀತಿದ್ದಾರೆ. ಇವರಿಗೆ ಬಹಳ ದುಃಖ ಆಯ್ತು. ನಾನು ಒಂದು ಬೇಸಿಕ್ ಇಂದ ಅಂದ್ರೆ ಫೌಂಡೇಶನ್ ಇಂದ ಕಟ್ಟಿದಂತ ಆ ಸಭೆ, ಆ ವಿಶ್ವಾಸಿಗಳು, ಆ ಕುಟುಂಬಗಳು, ಅವ್ರಿಗೆ ಪ್ರಾರ್ಥನೆ ರಿಕ್ವೈರ್ಮೆಂಟ್ ಇದ್ದಾಗ ನಾನು ಮನೆಗೆ ಹೋಗಿದ್ದು, ಅದೇ ರೀತಿಯಲ್ಲಿ ರೋಗಗಳಿದ್ದಾಗ ಮಧ್ಯರಾತ್ರಿಯಲ್ಲಿ ಫೋನ್ ಬಂದಾಗಲೂ ಕೂಡ ರೆಸ್ಪಾನ್ಸ್ ಮಾಡಿದ್ದು, ಎಲ್ಲವನ್ನ ವಿಶ್ವಾಸಿಗಳು ಮರೆತು ಬಿಟ್ಟರು. ಮತ್ತೆ ಈ ವ್ಯಕ್ತಿ ನಾನು ನಂಬಿಗಸ್ತನು ಎಂದು ಕೈಗೆ ಇನ್ಚಾರ್ಜ್ ಕೊಟ್ಟಿದ್ದಂತ ವ್ಯಕ್ತಿ ನನಗೆ ಮೋಸ ಮಾಡದ್ನಲ್ಲ, ನನ್ನನ್ನ ಕಡೆಗಣಿಸದ್ನಲ್ಲ, ನನ್ನ ವಿಚಾರವಾಗಿ ನೀವು ಮನಸ್ಸಿಗೂ ತಂದುಕೊಳ್ಳಿಲ್ಲ, ಒಂದು ವಿಚಾರ ನನಗೆ ತಿಳಿಸಿಲ್ಲ, ಮತ್ತು ಈ ವಿಚಾರ ಎಲ್ಲ ನಡೆಸ್ತಿದೆ ನನ್ನ ಒಬ್ಬ ವಿಶ್ವಾಸಿ ಕೂಡ ನನಗೆ ಒಂದು ಫೋನ್ ಕಾಲ್ ಮಾಡಿ ಕೂಡ ತಿಳಿಸ್ಲಿಲ್ಲ ಅಂತ ಅನ್ಕೊಂಡು ಬಹಳ ದುಃಖ ಆಗುತ್ತೆ. ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಕೂರ್ತಾರೆ. ಪ್ರಾರ್ಥನೆಯಲ್ಲಿ ಕೂರುವಂತ ಸಂದರ್ಭದಲ್ಲಿ ದೇವರು ಏನ್ ಕಾರ್ಯ ಮಾಡ್ತಾರೆ ಅಂತಂದ್ರೆ, ನೋಡ್ರಿ, ಸಮ್ ಟೈಮ್ಸ್ ದೇವರು ಹೆಂಗೆ ಆಶೀರ್ವಾದ ಮಾಡ್ತಾರೆ, ಹೆಂಗೆ ಪ್ಲಾನ್, ಹೆಂಗೆ ಸ್ಟೋರಿ ತಿರುಗುತ್ತೆ ಅಂತಂದ್ರೆ, ಅವ್ರಿಗೆ ಅದೇ ಅಮೆರಿಕ ದೇಶದಲ್ಲಿ
ಇನ್ನೊಂದು ದೊಡ್ಡ ಸಭೆಯಲ್ಲಿ ಒಂದು ಇನ್ಚಾರ್ಜ್ ಸಿಗುವ ಹಾಗೆ, ಅದೇ ರೀತಿ ಅಲ್ಲಿ ಸೇವಕರಾಗಿ ನಿಭಾಯಿಸುವಾಗ ಕರ್ತನ ಅವಕಾಶ ಕೊಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ನಡೆದಿದ್ದ ವಿಚಾರ, ಓಕೆ, ದೇವರು ಮಾಡಿದಂತ ಕಾರ್ಯ. ಆದ್ರೆ ಆ ವ್ಯಕ್ತಿ, ಇನ್ಚಾರ್ಜ್ ತೆಗೆದುಕೊಂಡಂತ ವ್ಯಕ್ತಿ ಮಾಡಿದಂತ ಕಾರ್ಯ ಅದು ಅಕ್ಷಮ್ಯ ಅಪರಾಧ. ನಮ್ಮ ಜೀವಿತದಲ್ಲಿ ಕೂಡ ನಮ್ಮನ್ನ ಯಾರಾದ್ರೂ ಇನ್ಚಾರ್ಜ್ ಅಂತ ಇಟ್ರೆ ನಾವು ಪ್ರಾರಂಭದಲ್ಲಿ ಚೆನ್ನಾಗಿ ಇರ್ತೀವಿ. ಆದ್ರೆ ಏನಾಗುತ್ತೆ, ಈ ಜನಗಳು ಸುತ್ತುವರಿದಾಗ ಏನಾಗುತ್ತೆ ನೋಡಿ, ಅವ್ರ ಬಾಯಲ್ಲಿ ಬರುವಂತ ಮಾತುಗಳಿದೆಯಲ್ಲ, ಅವ್ರ ಬಾಯಲ್ಲಿ ಬರುವಂತ ಹೊಗಳಿಕೆಗಳಿದೆಯಲ್ಲ, ಅವರ ಬಾಯಲ್ಲಿ ಬರುವಂತ ನಮ್ಮನ್ನೇ ದೊಡ್ಡ ಮಟ್ಟಕ್ಕೆ, ನಮ್ಮನ್ನೇ ದೊಡ್ಡ ಸೀಟಲ್ಲಿ ಕೂರಿಸುವಂತ ಸಂದರ್ಭ ನಮ್ಗೇನ್ ಅನ್ಸುತ್ತೆ, ನಾನು ಯಾಕೆ ಅವ್ರಿಗೆ ಇದು ಮಾಡ್ಬೇಕು, ನಾನೇ ನಡೆಸ್ಬೋದಲ್ಲ, ನಾನೇ ಎಲ್ಲ ಹೇಳಬಹುದಲ್ಲ, ನನಗೂ ಗೊತ್ತಿದೆಯಲ್ಲ, ಇನ್ನು ಅವ್ರ ಹತ್ರ ಏನ್ ಕೇಳೋದು ಅನ್ನುವ ರೀತಿಯಲ್ಲಿ ನಮ್ಮ ಆಲೋಚನೆ ಉಂಟಾಗ್ತದೆ. ಆದ್ರೆ ಕರ್ತನು ನಮ್ಮನ್ನ ಅದ ರೀತಿಯಲ್ಲಿ ನಡೆಸಿದ್ದಲ್ಲ ಪ್ರಿಯರೇ. ನಮಗೆ ವಿಧೇಯರಾಗದೆ ಗೊತ್ತಿರಬೇಕು, ನಮ್ಮ ಮೇಲೆ ಯಾರಿದ್ದರಿಂದ ನಾವು ತಿಳಿದುಕೊಳ್ಳಬೇಕು. ಒಂದು ವೇಳೆ ಯಾರೂ ಮನುಷ್ಯರು ನೋಡದೇ ಇದ್ರು, ಯಾರು ಮನುಷ್ಯರನ್ನ ಗಣನೆಗೆ ತೆಗೆದುಕೊಳ್ಳದೆ ಇದ್ರೂ ಕೂಡ ನಮ್ಮ ದೇವರು ನೋಡ್ತಾನೆ. ಹಲ್ಲೆಲೂಯಾ. ಆ ಕ್ಷಣದಲ್ಲಿ ಅದರ ಪರಿಣಾಮಗಳನ್ನು ನಾವು ಅನುಭವಿಸದೆ ಹೋದರೂ ನಾವು ದೀರ್ಘಕಾಲದಲ್ಲಿ ಅದನ್ನ ಅನುಭವಿಸುತ್ತೇವೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಆರೋನನನ್ನು ಬಂದವನು ಕೇಳ್ತಾ ಇದ್ದಾನೆ. ಆಗ ಅವನು ಆರೋನನನ್ನು, ನೀನು ಈ ಜನರಿಂದ ಮಹಾಪರಾಧವನ್ನು ಮಾಡಿದ, 21ನೇ ವಚನದಲ್ಲಿ. ಆಗ ಅವನು ಆರೋನನನ್ನು, ನೀನು ಈ ಜನರಿಂದ ಮಹಾಪರಾಧವನ್ನು ಮಾಡಿದೆಯಲ್ಲ, ಹೀಗೆ ಮಾಡಿಸುವುದಕ್ಕೆ ಇವರು ನಿನಗೇನು ಮಾಡಿದರು ಎಂದು ವಿಚಾರಿಸಲು, ಏನ್ ನಿಮ್ಗೆ ಉಪದ್ರವ ಕೊಟ್ರು, ಏನ್ ನಿಂಗೆ ಲಂಚ ಕೊಟ್ರು, ಏನ್ ನಿಂಗೆ ಇವರು ಹೇಳಿದ್ರು ಅನ್ನೋದನ್ನ ಏನ್ ಕೇಳ್ತಾ ಇದ್ದಾನೆ ಮೋಶೆ ಆರೋನನ ಬಳಿ ಕೇಳ್ತಾ ಇದ್ದಾನೆ. ನೋಡಿ, ಆರೋನನ ಮಾತು ಎದುರ್ಕೊಂಡು ಹೆಂಗ್ ಚೇಂಜ್ ಆಗಿದೆ ಅಂತಂದ್ರೆ, ಸ್ವಾಮಿ, ಯಾರು ಮಾತಾಡ್ತಿರೋದು, ಯಾರು ತಮ್ಮ, ಈಗ ಏನಾಗಿದೆ, ಒದೆ ಬೀಳುತ್ತೆ ಅಂತ ಅನ್ಕೊಂಡು ಗೊತ್ತಾಗ್ಬಿಟ್ಟಿದೆ ಕನ್ಫರ್ಮ್, ಯಾಕಂದ್ರೆ ನನ್ನಿಂದನೇ ಆಗಿರೋದು ಅಂತ ಅನ್ಕೊಂಡು ಅವನ ಮಾತಲ್ಲೇ ಕನ್ಫರ್ಮ್ ಆಗಿದೆ. ಸ್ವಾಮಿ ಅವರು ರೋಷಗೊಳ್ಳಬಾರದು, ಅಮ್ಮ ಹೊಡಿಬೇಡಮ್ಮ ಅಂತ ಅನ್ಕೊಂಡು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ. ಇನ್ನು ಮಾಡೋದಿಲ್ಲ ಅಂತ ಹೇಳ್ತೀವಲ್ಲ, ಆ ರೋಷಗೊಳ್ಳಬಾರದು. ಈ ಜನರು ದುಷ್ಟ ಸ್ವಭಾವಿಗಳೆಂಬುದನ್ನು ಬಂದಿದಷ್ಟೇ. ನಾನು ಮಾಡಿದ ಕಾರ್ಯ ದುಷ್ಟತನ ಅಲ್ಲ. ಯಾರು ದುಷ್ಟರು? ಜನರು ದುಷ್ಟರಾಗಿರೋದ್ರಿಂದ ನಾನು ಇದನ್ನು ಮಾಡಿದೆ. ನಿನಗೆ ಗೊತ್ತಿಲ್ವಾ, ನೀನು ಕಲ್ಲು ತಗೊಂಡು ಬಂದಿದ್ದು, ಕಲ್ಲು ಹೊಡಿಯಕ್ ಬಂದಿದ್ದು, ಕೆಂಪು ಸಮುದ್ರದ ಮುಂದೆ ಬಂದೆ, ನೀನು ಕೋಲ್ ಹಿಡ್ಕೊಂಡು ನಿಂತಿದ್ರು ಕೂಡ ಕಲ್ಲು ಹೊಡಿಯಕ್ ಬಂದಿದ್ರಲ್ಲ, ಆ ಮರಳಿನ ಮಧ್ಯದಲ್ಲಿ ಕಲ್ಲು ಹುಡ್ಕೊಂಡು ಕಲ್ಲು ಹೊಡಿಯಕ್ ಬಂದಿದ್ರಂತೆ ಅವರು. ಅದಕ್ಕೆ ಅವರು ನನ್ನ ಬಳಿಗೆ ಬಂದು, ನಮ್ಮ ಮುಂದುಗಡೆಯಲ್ಲಿ ಹೋಗೋದಕ್ಕೆ ದೇವರುಗಳನ್ನು ಮಾಡಿಸಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಮೋಶೆಯು ಏನಾದರೂ ಗೊತ್ತಿಲ್ಲ ಅಂದರು. ಅದಕ್ಕೆ ನಾನು, ಯಾರಲ್ಲಿ ಚಿನ್ನದ ಒಡವಿದೆಯೋ ಅವರೆಲ್ಲರೂ ಅದನ್ನು ತೆಗೆದುಕೊಂಡು ನನಗೆ ಕೊಡಬೇಕು ಅಂದೆನು. ಅವರು ನನಗೆ ಕೊಡಲಾಗಿ ನಾನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಈ ಬಸವ ಉಂಟಾಯಿತು. ಇದೊಂದು ಮ್ಯಾಜಿಕ್ ಅಲ್ಲಿ ಆಯ್ತು. ಚಿನ್ನದ ಅಂಗಡಿಗೆ ಹೋಗಿ ಇದನ್ನು ತೆಗೆದು ಬೆಂಕಿಗೆ ಆಗಪ್ಪ, ಇದು ಏನಾಗುತ್ತೆ ಅಂತ ನೋಡು ಅಂತಂದ್ರೆ ಇವನೇನ್ ಹೇಳ್ತಾ ಇದ್ದಾನೆ, ಇವನ ಅಕ್ಕ ಸಾಲಿಗರಿಗೆ ಪ್ರಶ್ನೆ ಮಾಡಿದೆ, ಆಚಾರ್ಯಗಳಿಗೆ ಒಂದು ಸವಾಲನ್ನು ನೋಡ್ತಾ ಇದ್ದಾನೆ. ಏನಂತಂದ್ರೆ, ಅದನ್ನ ತಗೊಂಡು ಹಾಕಿದ್ರೆ ಏನಾಗುತ್ತದೆ, ಬಸವ ಆಗುತ್ತೆ. ಫಸ್ಟ್ ಆಗಿದ್ಬಿಟ್ಟು ಬಸವ ಆಗುತ್ತೆ. ಎಂಥ ಒಂದು ಮಾತನ್ನ, ವೈಮನಸ್ಸೋ ಮಾತನ್ನ ಯಾರು ಹೇಳ್ತಾ ಇದ್ದಾನೆ? ಆರೋನ ಹೇಳ್ತಾ ಇದ್ದಾನೆ. ಆದ್ರೆ ನಮಗೆ ವಾಕ್ಯ ಏನ್ ಹೇಳ್ತದೆ, ಅದನ್ನು ಉಳಿಯಿಂದ ಅದನ್ನ ರೂಪಿಸಿದ್ದಾನೆ. ಯಾಕಂದ್ರೆ ಆತನು ಯಾರ ಒಳಗಡೆ ಬಸವಾಯಿತು? ಮೊದಲು ಆರೋನನ ಒಳಗಡೆ ಬಸವಾಯಿತು. ಹಲ್ಲೆಲೂಯಾ. ನಾವು ನಾಯಕರಾದವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಒಳಗಡೆ ಯಾವ ಒಂದು ಈ ಲೋಕ ಸಂಬಂಧವಾದ ವಿಚಾರಗಳು ಇರಬಾರದು. ಇದ್ದರೆ ಅದೇ ರೀತಿಯಲ್ಲಿ ನಮ್ಮ ಹಿಂದೆ ಬರುವವರನ್ನು ನಾವು ನಡೆಸ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಹಿಂದೆ ಬರುವವರನ್ನು ನಡೆಸ್ತೇವೆ. ಅದಕ್ಕೋಸ್ಕರವಾಗಿ ನಾವು ಎಚ್ಚರವಾಗಿರಬೇಕು. ನಮ್ಮ ಒಳಗಡೆ ಏನಿರೋದು ಅಂತ ಅನ್ಕೊಂಡು ನಾವು ತಿಳಿದುಕೊಳ್ಬೇಕಾಗಿದೆ. ಅದರಲ್ಲಿ ಒಬ್ಬನೇ ಒಬ್ಬ ಈ ಒಂದು ಪಂಗಡದಲ್ಲಿ ಭಾಗಿಯಾಗಿಲ್ಲ. ಯಾರಿರ್ಬೋದು? ಯೋಶುವ. ಎಲ್ಲಿದ್ದಾನೆ? 17ನೇ ವಚನಕ್ಕೆ ಬಂದ್ರು. ಆತನು ಯಾಕೆ ಲೀಡರ್ ಆದ? ಇದೇ ಕಾರಣಗಳು. ಮುಂದೆ ಯಾಕೆ ಆತನು ಮೋಶೆ ನಂತರ ಲೀಡರ್ ಆದ? ಮೋಶೆ ಮಕ್ಕಳು ಲೀಡರ್ ಆಗಿಲ್ಲ, ಮೋಶೆ ಅಣ್ಣ ಲೀಡರ್ ಆಗಿಲ್ಲ, ನಂತರ ಏನೂ ಸಂಬಂಧವಿಲ್ಲದಂತ ಯೆಹೋಶುವ ಆತನು ಲೀಡರ್ ಆಗಿಲ್ಲ. ಇಸ್ರಾಯೇಲ್ ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನು ಆ ಶಬ್ದವನ್ನ ಕೇಳಿ, ಹಾಗಾದ್ರೆ ಯೆಹೋಶುವ ಎಲ್ಲಿದ್ದಾನೆ? ಬೆಟ್ಟದ ಕೆಳಗಡೆ ಜನ ಇದ್ದಾರೆ.
ಇವನು ಎಲ್ಲಿದ್ದಾನೆ? ಸ್ವಲ್ಪ ದೂರ ಬಂದಿದ್ದಾನೆ. ಯಾರ ಜೊತೆ? ಮೋಶೆ ಜೊತೆ ಬಂದಿದ್ದಾನೆ. ಮೋಶೆ ದೂರಕ್ಕೆ ಹೋದಾಗ ಅವನ ಹತ್ರ ಹೋಗಿಲ್ಲ, ಅವನು ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಯಾರ ಮಧ್ಯದಲ್ಲಿ ಬ್ರಿಡ್ಜ್ ಆಗಿದ್ದಾನೆ? ಈ ಕಡೆ ಮುಂದೆ ಮೋಶೆ ಹೇಳಿದ್ರೆ ಏನು ಅಂತಾನು ಗೊತ್ತಾಗಬೇಕು, ಈ ಕಡೆ ಜನ ಹೇಳಿದ್ರೆ ಏನು ಅಂತಾನು ಗೊತ್ತಾಗಬೇಕು. ಸೊ ಮಧ್ಯದಲ್ಲಿ ನಿಂತು ಏನ್ ಮಾಡ್ತಿದ್ದೀನಿ? ಮೋಶೆ ಬರ್ಲಿ, ಎಷ್ಟು ಸಮಯ ಆದ್ರೂ ಪರವಾಗಿಲ್ಲ, ನಾನಿಲ್ಲಿ ಕುತ್ಕೋತೀನಿ. ಆತನ ಏನ್ ಹೇಳಿದ್ದಾನೆ? ಇಲ್ಲೇ ನಿಂತ್ಕೋ, ನಾನು ಬರ್ತೀನಿ ಅಂತ ಅನ್ಕೊಂಡು ಹೇಳೋಗಿರ್ಬೋದು. ನಾನು ಇಲ್ಲೇ ನಿಂತ್ಕೋತೀನಿ, ನೀನ್ ಬರೋವರೆಗೂ ಕಾಯ್ತೀನಿ ಅಂತ ಅನ್ಕೊಂಡು ಏನ್ ಹೇಳ್ತಾ ಇದ್ದಾನೆ ಮೋಶೆ? ಯೆಹೋಶುವ ಅಲ್ಲೇ ಕಾಯ್ತಾ ಇದ್ದಾನೆ. ಬೇರೆ ನೋಡ್ರಿ, ಸೌಲ ಮಾಡಿದ್ದು ಕೂಡ ಒಂದೇ ತಪ್ಪು. ಏನು? ಸಮುವೇಲ ಹೇಳ್ದ, ನಾನ್ ಬರೋಗೋಸ್ಕರ ನೀನು ಕಾಯಿ, ನಾನು ಯಜ್ಞವನ್ನು ಸಮರ್ಪಿಸಬೇಕು, ಯಾಕಂದ್ರೆ ನಾನೇ ಯಾಜಕ, ನಾನೇ ಪ್ರವಾದಿ, ನಾನೇ ನ್ಯಾಯಸ್ಥಾಪಕನಾಗಿ ಕರ್ತನು ನೇಮಿಸಿದ್ದಾನೆ, ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದ್ರೆ ಸೌಲ ಏನ್ ಮಾಡ್ದ? ಕಾಯಕ್ಕಾಗ್ಲಿಲ್ಲ. ಸುತ್ತ ಇರುವಂತ ಜನರು ಏನ ಮಾಡಿದ್ರು? ಸುತ್ತ ಇರುವಂತ ಜನರು ಯಾರಾಗಿದ್ದಾರೆ? ಇಸ್ರೇಲರಾಗಿದ್ದಾರೆ. ಇವನು ರಾಜ, ಇವನು ಅವ್ರನ್ನ ನಿವಾಯಿಸೋರು. ಇವನು ಏನ್ ಮಾಡ್ಬಿಟ್ಟ? ಅವ್ರು ಭಯ ಪಟ್ಟು ಅಂತ ಅನ್ಕೊಂಡು ಇವನು ಭಯ ಪಟ್ಟು ಕೊನೆಗೆ ಏನ್ ಮಾಡ್ದ? ಅವನಿಗೋಸ್ಕರ ಏನ್ ಕಾಯೋದು? ಈಗಿರುವಂತ ಜನರು ಇದ್ದಾರೆ, ಸೇವಕರಿಗೋಸ್ಕರ ಏನ್ ಕಾಯೋದು? ನಾವೇ ಪ್ರೇಯರ್ ಮಾಡೋಣ, ನಾವೇ ಅಂತ್ಯ ಆಶೀರ್ವಾದ ಕೊಡೋಣ, ನಾವೇ ಎಲ್ಲ ಮಾಡೋಣ, ಆರಾಧನೆ ಮಾಡೋಣ ಅಂತ ಅನ್ಕೊಂಡು ಮಾಡಿ ಸೇವಕರು ಅಂತ ಅನ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಒಂದು ಸಭೆ ಇಲ್ಲ, ವಿಶ್ವಾಸಿಗಳಿಲ್ಲ, ಏನೂ ಇಲ್ಲ. ಹೇಳೋದಕ್ಕೆ ಏನಂತೆ? ಪಾಸ್ಟ್ ಅಂತ ಅನ್ಕೊಂಡು ಹೇಳ್ಕೊಂಡು ಬರ್ತಾರೆ. ನಾವು ಕೂಡ ಹೋಗಿ ಮೀಟಿಂಗಲ್ಲಿ, ಕಮಿಟಿ ಮೀಟಿಂಗಲ್ಲಿ ಕೂರ್ತೀವಿ. ಮೀಟಿಂಗಲ್ಲಿ ಕೂತಾಗ ತುಂಬಾ ಜನ ಇರ್ತಾರೆ. ತುಂಬಾ ಜನ ನೀವು ಎಲ್ಲಿ ಸೇವೆ ಮಾಡ್ತೀವಿ ಅನ್ಕೊಂಡು ಕೇಳಿದಾಗ ನಾವು ಅಲ್ಲಿ ಸೇವೆ ಮಾಡ್ತೀವಿ ಅಂತಾರೆ. ಬಟ್ ಡೀಟೇಲ್ಸ್ ಆದ್ಮೇಲೆ ತಿಳ್ಕೊಂಡಾಗ ವಿಶ್ವಾಸಿಗಳಿಲ್ಲ, ಸಭೆ ಇಲ್ಲ. ಈಗಲೂ ಏನಂತಂದ್ರೆ ಆ ಪಾಸ್ಟ್ ಅನ್ನೋ ಟೈಟಲ್ ಹೋಗಿಲ್ಲ. ಯಾಕಂದ್ರೆ ಒಂದು ದಿನಮಾನದಲ್ಲಿ ದೇವರು ಕರೆದು ಆ ಸೇವೆಯನ್ನು ಕೊಟ್ಟಿದ್ದಾರೆ ಅವರಿಗೆ. ಆದ್ರೆ ಅವರು ಮಾಡಿರುವ ದುಷ್ಕೃತ್ಯದ ನಿಮಿತ್ತವಾದ ಅವರ ಸೇವೆಯನ್ನು ಅವರು ಕಳೆದುಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಅಂತ ನಾಯಕರಾಗೋದು ಬೇಡ. ನಾವು ಆರೋನನ ರೀತಿಯಲ್ಲಿ ಇರುವಂತ ನಾಯಕರಾಗೋದು ಬೇಡ. ನೋಡಿ, ಆರೋನನಿಗೆ ದೇವರು ಮತ್ತೆ ಕೂಡ ಯಾಜಕ ಉದ್ಯೋಗ ಕೊಟ್ಟರು. ಆದರೆ ಆ ಬೆಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವಾಗ ಆತನ ಯಾಜಕದ ಒಂದು ಯೂನಿಫಾರ್ಮ್ ಅನ್ನು ಆತನ ತೆಗೆದಿಟ್ಟನೋ ಆವಾಗಲೇ ಮರಣ ಬಂತು. ಯಾಕಂದ್ರೆ ದೇವರು ಒಂದು ಸಾರಿ ಅಭಿಷೇಕ ಮಾಡಿದ್ರೆ ಆತನ ಟಾಸ್ಕ್ ಮುಗಿಯೋ ತನಕ ಆತನ ಏನು ಮಾಡೋದಿಲ್ಲ. ಆದರೆ ಆ ಮೋಶೆ ಜೊತೆ ಕಾನ್ವರ್ಸೇಷನ್ ನಡೀತು. ಏನಂತ ಕಾನ್ವರ್ಸೇಷನ್? ಕಾನಾನ್ ದೇಶಕ್ಕೆ ಹೋಗೋ ವಿಚಾರ ಕಾನ್ವರ್ಸೇಷನ್. ಇವನ್ ಜೊತೆ ಕಾನ್ವರ್ಸೇಷನ್ ಇಲ್ಲ, ಇವನಿಗೆ ಆಲ್ರೆಡಿ ಫಿಕ್ಸ್ ಆಗಿತ್ತು. ಏನಂತ ಫಿಕ್ಸ್ ಆಗಿತ್ತು? ನಿನ್ನ ಈ ಯಾಜಕ ಉದ್ಯೋಗವನ್ನು ಮಾಡುವಂತ ನಿನ್ನ ವಸ್ತ್ರವನ್ನ ಕಳಚಿ ಇಟ್ಟ ಕೂಡಲೇ, ಆ ಅಭಿಷೇಕ ನಿನ್ನಲ್ಲಿ ಇಳಿದ ಕೂಡಲೇ, ಅದು ಬೇರೆಯವರಿಗೆ ಹಸ್ತಾಂತರಿಸಿದ ಕೂಡಲೇ ನೀನು ಸರ್ವನಾಶ. ಅದಕ್ಕೋಸ್ಕರವಾಗಿ ಈ ನಾಯಕನಾಗೋದು ಅಷ್ಟು ಸುಲಭದ ಮಾತಲ್ಲ. ಇಟ್ಸ್ ವೆರಿ ವೆರಿ ಡೇಂಜರಸ್ ಅಂತ ಅನ್ಕೊಂಡು ಹೇಳ್ಬೋದು. ಆದರೆ ನಾನು ನಿಮಗೆ ಭಯಪಡಿಸೋದಕ್ಕೆ ಹೇಳ್ತಾ ಇಲ್ಲ. ದೇವರಿಗೆ ವಿಧೇಯರಾಗಿ ನಡೆಯೋದಾದ್ರೆ ಯೆಹೋಶುವನ ರೀತಿಯಲ್ಲಿ ನಾವು ನಾಯಕರಾಗಿ ನಿಲ್ತೇವೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಇವತ್ತಿನ ದಿವಸ ಬಹಳ ಪ್ರಾಮುಖ್ಯವುಳ್ಳಂತ ನಾವು ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ದೇವರು ಒಬ್ಬನೇ. ಹಲ್ಲೆಲೂಯಾ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ಆತನಲ್ಲದೆ ನಮಗೆ ಯಾರು ದೇವರಿಲ್ಲ. ಹಲ್ಲೆಲೂಯಾ. ನಾವು ಯಾವುದೇ ಕಾರಣಕ್ಕೂ ಆತನ ಗೌರವವನ್ನು, ಆತನ ಮಾನ್ಯತೆಯನ್ನ ಈ ಲೋಕದ ಯಾವ ವ್ಯಕ್ತಿಗೂ, ಯಾವ ಶಕ್ತಿಗೂ, ಯಾವ ವಿಚಾರಕ್ಕೂ, ಯಾವ ಕಣ್ಣಿಗೆ ಕಾಣದ ವಸ್ತುಗಳಿಗೂ ನಾವು ಕೊಡದೆ, ಆಕಾಶದಲ್ಲಾಗಲಿ ಭೂಮಿಯಾಗಲಿ ಯಾವುದೇ ಮೂರ್ತಿಯನ್ನು ಮಾಡಿಕೊಳ್ಳದೆ ನಾವು ಯಾವಾಗ ಕರ್ತನನ್ನು ಸೇವಿಸುತ್ತೇವೋ, ಅದೇ ರೀತಿಯಲ್ಲಿ ನಮ್ಮ ಹಿಂದೆ ಬರುವವರನ್ನು ಕೂಡ ನಾವು ಸೇವಿಸಲು ನಾವು ನಂಬಿಗಸ್ತರಾಗಿರುತ್ತೇವೋ. ಕರ್ತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ರಾಜಾ ನಾಯಕತ್ವದ ವಿಚಾರವಾಗಿ ನಮಗೆ ನಿನ್ನೆ ಬೋಧಿಸ್ತಾ ಇದೆಯಲ್ಲ ಕರ್ತನೇ, ನಮಗೆ ನಿನ್ನ ಕರ್ತನೆ ಹೇಳಿಕೊಡ್ತಾ ಇದ್ದಿಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಒಂದು ಟ್ರೈನಿಂಗ್ಗೋಸ್ಕರವಾಗಿ ಸ್ತೋತ್ರ. ನಮ್ಮನ್ನ ಸಿದ್ಧಪಡಿಸು ಸ್ವಾಮಿ. ಕರ್ತನೆ, ಒಳ್ಳೆ ನಾಯಕರಾಗಿ ನಾವು ನಿಲ್ಲುವಾಗ ನಮಗೆ ಸಾಯದಸ್ತವನ್ನು ಚಾಚು. ಕರ್ತನೆ, ಆರೋನನ ರೀತಿಯಲ್ಲಿ ನಾವಾಗದೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಕರ್ತನೆ ದೇವರ ವಾಕ್ಯವನ್ನು ತಿರುಚುತ್ತಾ ಜೀವಿಸದೆ ಕರ್ತನೆ ನಿನ್ನ ಕರ್ತನೆ ವಾಕ್ಯದ ಪ್ರಕಾರವಾಗಿ ಚಾಚು ತಪ್ಪದೆ ನಡೆದುಕೊಳ್ಳುವ ಹಾಗೆ ಸಾಯದಸ್ತವನ್ನು ಚಾಚುವೆಸವ. ಯಾವುದೇ ಜೋಡತನವನ್ನು ಮಾಡದಾಗಿ ನಮಗೆ ಕಾಪಾಡು ಕರ್ತನೆ. ನಾವು ಮಾಡದೆ ಇನ್ನೊಬ್ಬರನ್ನು ಮಾಡುವುದಕ್ಕೆ ವಿಚಾರದಲ್ಲಿ ಕೂಡ ಯಾವುದೇ ಕರ್ತನೆ ಕಾಂಪ್ರಮೈಸ್ ಅನ್ನು ಮಾಡದೆ ಕರ್ತನೆ ರಾಜ ಅದರ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ನಡೆದುಕೊಳ್ಳುವ ಹಾಗೆ ಸಹಾಯ ಮಾಡು. ಇದಕ್ಕೆ ವಿರುದ್ಧವಾಗಿ ಹೋರಾಡುವಂತಹ ಎಲ್ಲಾ ಸೈತಾನ್ನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತ.
ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಹೊಂದಿಕೊಂಡಿನ ಜೀವವುಳ್ಳ ತಂದೆ. ಆಮೆನ್.